ನಿಮ್ಗೇನಾದ್ರೂ ಸ್ವಿಮ್ಮಿಂಗ್ ಬರಲ್ಲ, ನೀರೊಳಗಡೆ ಬಿದ್ದ ಮೇಲೆ ಸಂಭವ ನೀವು ಸೇಫ್ ಆಗಿದ್ದೀರಾ, ಪೊಲೀಸ್ನವ್ರು ಫೋನ್ ಮಾಡಿದಿರಾ, ಪೊಲೀಸ್ನವ್ರು ಅಲ್ಲಿಗೆ ಬಂದಿದ್ದಾರೆ, 2 ಗಂಟೆಗಳ ಕಾಲ ಆದರೂ ಸಹ ಪೊಲೀಸ್ನವರು ನಿಮ್ಮನ್ನ ರೆಸ್ಕ್ಯೂ ಮಾಡಕ್ ಬಂದಿಲ್ಲ, ನೀರಲ್ಲಿ ಮುಳುಗಿ ಸಾಯ್ತೀರಾ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಸಿಚುಯೇಷನ್ ನೆನ್ಸ್ಕೊಂಡ್ರೇನೆ ಒಂದು ಕಡೆ ಈತನ ಮೇಲೆ ಅಯ್ಯೋ ಪಾಪ ಅನ್ಸುತ್ತೆ, ಇನ್ನೊಂದು ಕಡೆ ಪೊಲೀಸ್ನವ್ರು ಮಾಡಿರುವಂತ ಕೆಲಸನ ನೋಡಿದ್ರೆ ಕೋಪ ಬರುತ್ತೆ. ಏನಿದು ಸ್ಟೋರಿ, ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ನೋಯ್ಡಾದಲ್ಲಿ ನಡೆದಂತ ಇನ್ಸಿಡೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಸ್ವಿಮ್ಮಿಂಗ್ ಬರಲಿಲ್ಲ ಅಂದ್ರೆ ಆಸ್ ಎ ಸ್ವಿಮ್ಮರ್ ಆಗಿ ನಾನು ಕೊಡುವಂತ ಕೆಲವು ವಿಷಯಗಳನ್ನ ನೀವು ಕೇಳಿಸ್ಕೊಳ್ಳೇಬೇಕು. ನಿಮ್ಗೆಲ್ಲ ನೆನಪಿದೆಯಾ, ಮಂಗಳೂರು ಯಾವುದೋ ಒಂದು ರೆಸಾರ್ಟ್ ಆ ಥರ ಹೋದಾಗ 3 ಜನ ಹುಡುಗಿರು ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಒಂದು ಹುಡುಗಿ ಅಲ್ಲಿ ಒಂದು ಬಲೂನ್ ಥರ ಇರುತ್ತಲ್ಲ ಅದನ್ನು ತಗೊಳಕ್ಕೆ ಹೋದಾಗ ಮಿಸ್ ಆಗಿ ಒಳಗಡೆ ಹೋಗ್ಬಿಡ್ತಾಳೆ. ಅದಾದ ನಂತರ ಈಕೆಯ ಫ್ರೆಂಡು ಆಕೆಯನ್ನ ಕೈ ಕೊಡೋದಕ್ಕೆ ಸೇವ್ ಮಾಡೋಣ ಅಂತ ಹೇಳಿ ಹೋದಾಗ ಈಕೆಗೂ ಕೂಡ ಕಂಟ್ರೋಲ್ ತಪ್ಪಿ ಇನ್ನು ಒಳಗಡೆ ಹೋಗ್ಬಿಡ್ತಾಳೆ. ಕೊನೆಗೆ ಅಲ್ಲಿ ಸುತ್ತಮುತ್ತ ಯಾರು ಇಲ್ಲದೆ ಸತ್ತೋಗ್ತಾರೆ. ಅಲ್ಲಿ ಮಂಗಳೂರು ಇನ್ಸಿಡೆಂಟಲ್ಲಿ ಅವರಿಬ್ಬರು ಸಾಯೋದಕ್ಕೆ ಕಾರಣ ಏನಂದರೆ ಅವರಿಗೆ ಸ್ವಿಮ್ಮಿಂಗ್ ಬರಲಿಲ್ಲ. ಇಲ್ಲಿ ಮೊನ್ನೆ ನಡೆದಂಥ ನೋಯ್ಡಾ ಇನ್ಸಿಡೆಂಟಲ್ಲಿ ಆತ ಸಾಯಲಿಕ್ಕೆ ಕಾರಣ ಏನಂದರೆ ಆತನಿಗೆ ಸ್ವಿಮ್ಮಿಂಗ್ ಬರಲಿಲ್ಲ, ಎರಡನೇದು ಪೊಲೀಸ್ನವರು ಕರೆಕ್ಟ್ ಟೈಮ್ಗೆ ಏನು ಮಾಡಬೇಕು ಅದನ್ನು ಮಾಡಲಿಲ್ಲ. ಆ್ಯಂಡ್ ಆಲ್ಸೋ ಈ ಕೇಸ್ನ ನೋಡ್ತಾ ಹೋದಾಗ ಪೊಲೀಸ್ನವರು ಅವ್ರ ಮೇಲೆ ಯಾವುದೇ ಎಗೇನ್ಸ್ಟ್ ಕೇಸ್ಗಳು ಬರಬಾರ್ದು, ಎಗೇನ್ಸ್ಟ್ ಏನು ನ್ಯೂಸ್ಗಳು ಬ್ಯಾಡ್ ನ್ಯೂಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಥ ಒಬ್ಬ ಐ ವಿಟ್ನೆಸ್ನ ಯಾವ ರೀತಿ ಕರ್ಕೊಂಡೋಗಿ ಕಂಟ್ರೋಲಿಗೆ ತೊಗೊಳಕ್ಕೆ ಪ್ರಯತ್ನ ಪಡ್ತಾರೆ. ಅದಾದಮೇಲೆ ಆ ಐ ವಿಟ್ನೆಸ್ ಹೇಳಿದಂಥ ಕೆಲವು ಸ್ಟೇಟ್ಮೆಂಟ್ನ ಕೇಳಿ ಇವತ್ತು ಆಲ್ ಓವರ್ ಇಂಡಿಯಾ ಅದೇ ನ್ಯೂಸ್ ಆಗ್ತಿದೆ. ಸೊ ಏನದು ಆ ನ್ಯೂಸು, ಯಾಕೆ ಇವಾಗ ಉತ್ತರ ಪ್ರದೇಶ್ CM ಯೋಗಿ ಆದಿತ್ಯನಾಥ್ ಅವರು SITನ ರಚನೆ ಮಾಡೋದಕ್ಕೆ ಹೇಳಿದ್ದಾರೆ ಈ ಕೇಸ್ ಮೇಲೆ. ಸೊ ಲೆಟ್ಸ್ ಗೆಟ್ ಇನ್ ಟು ನೋಯ್ಡಾ ಯುವರಾಜ್ ಕೇಸ್. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಅವತ್ತು ಜನವರಿ 17 ರಾತ್ರಿ ಸುಮಾರು 11:50 ತನ್ನ ಆಫೀಸ್ ಗುರುಗ್ರಾಮ್ ಇರೋದು ಡೆಲ್ಲಿನಲ್ಲಿ, ಅಲ್ಲಿಂದ ನೋಯ್ಡಾ ಸೆಕ್ಟರ್ 150ಗೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಆತನ ಹೆಸರು ಯುವರಾಜ್ ಅಂತ, ವಯಸ್ಸು 27, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಆತ ರಾತ್ರಿ ಬರಬೇಕಾದ್ರೆ ಅಲ್ಲಿದ್ದಂಥ ವೆದರ್ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂದ್ರೆ ಫುಲ್ಲು ಫಾಗಿ, ನಿಮ್ಮ ಕ್ಲೋಸೆಸ್ಟ್ ಅಲ್ಲೂ ಕೂಡ ನಿಮಗೆ ಕಣ್ಣಿಗೆ ಕಾಣಿಸ್ತಿರೋದಿಲ್ಲ. ಆತನ ಒಂದು ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರ ಆ ಕಾರ್ನಲ್ಲಿ ಬರ್ತಾ ಇರ್ತಾನೆ. ಆಲ್ಮೋಸ್ಟ್ ಆತನ ಮನೆಗೆ ಇನ್ನೇನು 500 ಮೀಟರ್ ಅಷ್ಟೇ ಇದೆ ಅನ್ನುವಂತ ಒಂದು ಜಾಗದಲ್ಲಿ ರೋಡ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಂದ್ರೆ 90 ಡಿಗ್ರಿ ಆಂಗಲ್ ಅಲ್ಲಿ ಟರ್ನ್ ಮಾಡೋ ರೀತಿ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಈ ವಿಡಿಯೋನ ನೋಡ್ತಾ ಹೋಗಿ ಆಸ್ ಎ ಟ್ಯಾಕ್ಸ್ ಪೇಯರ್ ಆಗಿ ನೀವು ನಿಮ್ ಸುತ್ತಮುತ್ತ ಎಷ್ಟೋ ವಿಷಯಗಳನ್ನ ನೋಡ್ತೀರಾ, ವಾಯ್ಸ್ ರೈಸ್ ಮಾಡಬೇಕು ಅಂತ ಅನ್ಸುತ್ತೆ, ಮಾಡಿದ್ರು ಸಹ ಯಾರು ಕೂಡ ಕೇರ್ ಮಾಡೋದಿಲ್ಲ, ಇದನ್ನೆಲ್ಲ ಪರಿಹಾರ ನೀಡೋದಿಲ್ಲ ಅಂತ ಕೂಡ ನಿಮ್ಗೂ ಅನ್ಸುತ್ತೆ. 11:50ಕ್ಕೆ ಗುರುಗ್ರಾಮ್ ಆಫೀಸ್ ನ ಬಿಟ್ಟು ಸುಮಾರು ಆತನ ಮನೆಗೆ ಇನ್ನು 500 ಮೀಟರ್ ಇದೆ ಅನ್ನೋ ಸಮಯದಲ್ಲಿ ಈತ ಫಾಗಿ ಇರುವಂತ ಒಂದು ಪ್ಲೇಸ್ ಅಲ್ಲಿ ಆತನ ಕಾರು ಯಾವ ಸ್ಪೀಡಲ್ಲಿ ಹೋಗ್ತಿತ್ತೋ ಗೊತ್ತಿಲ್ಲ, ಕಂಟ್ರೋಲ್ ತಪ್ಪಿ ಆ ಒಂದು 90 ಡಿಗ್ರಿ ಆಂಗಲ್ ಇದೆಯಲ್ಲ ಟರ್ನಿಂಗು ಈತನಿಗೆ ಗೊತ್ತಾಗದೆ ಕಂಟ್ರೋಲ್ ತಪ್ಪಿ ಆ ಒಂದು ವಾಲ್ ಇರುತ್ತೆ, ಸಣ್ಣದು ವಾಲು, ಆ ವಾಲ್ ಕೂಡ ಒಂದು ಬ್ರೇಕ್ ಡೌನ್ ಆಗಿರುತ್ತೆ. ಅಂತ ವಾಲಿಗೆ ಗುದ್ದಿ ಆತನ ಕಾರು ನೀರೊಳಗಡೆ ಬೀಳುತ್ತೆ. ಆ ನೀರು ಯಾವುದು ಅಂತಂದ್ರೆ ಒಂದು ಕನ್ಸ್ಟ್ರಕ್ಷನ್ಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಬೇಸ್ಮೆಂಟ್ ನ ತೆಗೆದಿರ್ತಾರೆ. ಬೇಸ್ಮೆಂಟ್ಗೆ ಕನ್ಸ್ಟ್ರಕ್ಷನ್ಗೋಸ್ಕರ ಏನೇನು ಸಣ್ಣದಾಗಿ ಒಂದ್ ಸ್ವಲ್ಪ ಮಾಡಿರ್ತಾರೆ, ಬಟ್ ಕನ್ಸ್ಟ್ರಕ್ಷನ್ ನಿಂತೋಗ್ಬಿಟ್ಟಿರುತ್ತೆ. ಅಂತ ನಿಂತೋದಂತ ಜಾಗಕ್ಕೆ ಅಲ್ಲಿ ಪಕ್ಕದಲ್ಲಿದ್ದಂತ ರೆಸಿಡೆನ್ಷಿಯಲ್ ಕಡೆಯಿಂದ ಬರ್ತಿದ್ದಂತ ಚರಂಡಿ ನೀರು ಮತ್ತೆ ಮಳೆ ನೀರೆಲ್ಲ ಸೇರ್ಕೊಂಡು ಒಂದು ಕೆರೆ ತರ ಆಗ್ಬಿಟ್ಟಿರುತ್ತೆ. ಅದು ಅಂತ ಒಂದು ಸ್ಪಾಟ್ ಅಲ್ಲಿ ಈತ ರಾತ್ರಿ ಸುಮಾರು 12:30ಕ್ಕೆ ಹೋಗಿ ಕಾರ್ ಸಮೇತ ಬಿದ್ದಿದ್ದಾನೆ. ಬಿದ್ದ ನಂತರ ಆತ ತಂದೆಗೆ ಫೋನ್ ಮಾಡಿದ್ದಾನೆ, ಅಪ್ಪ ನಾನು ಇಲ್ಲಿ ಕಾರಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ, ನೀರ್ ಹತ್ರ ಅಂದ್ರೆ ಚರಂಡಿ ಹತ್ರ, ನಮ್ಮ ಮನೆ ಹತ್ರ ಇದೆಯಲ್ಲ ಚರಂಡಿ, ಅಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ, ಬೇಗ ಬನ್ನಿ ಪೊಲೀಸ್ನವ್ರು ಫೋನ್ ಮಾಡಿ ನನ್ನನ್ನು ರೆಸ್ಕ್ಯೂ ಮಾಡಿಸಿ ಅಂತ ಫೋನ್ ಮಾಡ್ತಾರೆ. ಅದಾದ ನಂತರ ಅವರ ತಂದೆಯವರು ಕೂಡ ಪೊಲೀಸ್ನವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾರೆ, ರೆಸ್ಕ್ಯೂ ಟೀಮ್ಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಆ ಪ್ಲೇಸಿಗೆ ಬರ್ತಾರೆ. ಆ ಪ್ಲೇಸಿಗೆ ಬಂದಾಗ ಪೊಲೀಸ್ನವರು ಕೂಡ ಬರ್ತಾರಂತೆ ವಿದಿನ್ 20 to 30 ಮಿನಿಟ್ಸ್. ಆ ಇನ್ಸಿಡೆಂಟ್ ನಡೆದಿರೋದು 12ರಿಂದ 12:30 ಆ ಟೈಮಲ್ಲಿ. ಆತ ಬಿದ್ದ ನಂತರ ಕಾರಿನ ಮೇಲೆ ಸಂಭವ ಹತ್ತಿದ್ದಾನೆ, ಅಂದ್ರೆ ಆ ಕಾರು ಮುಳುಗಿಲ್ಲ. ಆ ಮೂಮೆಂಟ್ ಅಲ್ಲಿ ಆತ ಕಾರಿನ ಮೇಲೆ ಹತ್ತು ನಿಂತ್ಕೊಂಡು ಫೋನ್ ಅಲ್ಲಿ ಟಾರ್ಚ್ ನ ಆನ್ ಮಾಡ್ಕೊಂಡು ಈ ತರ ತೋರಿಸ್ತಾ ಇದ್ದಾನೆ, ನಾನು ಇಲ್ಲಿದ್ದೀನಿ, ಬೇಗ ಬಂದು ರೆಸ್ಕ್ಯೂ ಮಾಡಿ ಅಂತ ಹೇಳ್ಬಿಟ್ಟು. ಅವರಪ್ಪ ಇದ್ದಾರೆ, ಅಲ್ಲಿ ಒಂದಷ್ಟು ಜನ ಪೊಲೀಸ್ನವರು ಇದ್ದಾರೆ, ಒಂದು ಸಣ್ಣ ರೆಸ್ಕ್ಯೂ ಟೀಮ್ ಕೂಡ ಬಂದಿತ್ತು ಅನ್ನುವಂತ ಒಂದು ಮಾಹಿತಿ ಇದೆ. ಅದಾದ ನಂತರ ಆ ರೆಸ್ಕ್ಯೂ ಟೀಮ್ ಯಾರು ಸಹ ನೀರಿನ ಒಳಗಡೆ ಇಳಿಯೋದಿಲ್ಲವಂತೆ. ಇಲ್ಲಿ ಒಂದೊಂದೇ ಕೇಳ್ತಾ ಹೋಗಿ ಯಾವ ಲೆವೆಲ್ಗೆ ನೆಗ್ಲಿಜೆನ್ಸಿ ಮಾಡಿದರೆ ರೆಸ್ಕ್ಯೂ ಟೀಮೇ ಆಗಲಿ ಪೊಲೀಸ್ನವ್ರ ಟೀಮೇ ಆಗಲಿ. ಅಂಡ್ ಆಲ್ಸೋ ವಿಟ್ನೆಸ್ ನೋಡಿರುವಂತ ಸತ್ಯವನ್ನ ಯಾವ ರೀತಿ ತಿರ್ಚಿ ಸುಳ್ಳು ಹೇಳೋದಿಕ್ಕೆ ಮೀಡಿಯಾ ಮುಂದೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ಇನ್ಸಿಡೆಂಟ್ ಆದ ನಂತರ ಆತ ಯಾವಾಗ ಇನ್ನೂ ಟಾರ್ಚ್ ಅಲ್ಲಿ ಈ ತರ ಫೋನ್ ಟಾರ್ಚ್ ಇಟ್ಕೊಂಡು ಹೇಳ್ತಾ ಇದ್ದಾನೆ, ಸೇವ್
ಮಾಡಿ ಅಂತ ಹೇಳ್ಬಿಟ್ಟು ಕಾರ್ ಮೇಲೆ ನಿಂತ್ಕೊಂಡು ತುಂಬಾ ಚಳಿ ಇದೆ, ಫಾಗ್ ಇದೆ, ಕರೆಕ್ಟಾಗಿ ವಿಸಿಬಿಲಿಟಿ ಇಲ್ಲ. ಆ ನೀರು ಏನು ಅಷ್ಟೊಂದು ಚೆನ್ನಾಗಿದೆ ಅಂತ ಏನಿಲ್ಲ. ಆ ರೋಡ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕ್ಲಿಪ್ ಆಗ್ತೀನಿ ನೋಡಿ, ಆ ಥರ ಇದೆ. ಆ ರೆಸ್ಕ್ಯೂ ಟೀಮು ಅವರದಂಥ ಈಕ್ವಿಪ್ಮೆಂಟ್ಸು, ಅವ್ರಿಗಿದ್ದಂಥ ಟ್ರೈನಿಂಗು ಇದನ್ನೆಲ್ಲ ತಗೊಂಡು ಆತನನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಆತ ಇವತ್ತು ಉಳ್ಕೊಂತಿದ್ದ. ಆತನ ಮನೆಗೆ ಇದ್ದಂಥ ಒಬ್ಬ ಸೋಲ್ ಇಂಡಿವಿಜುವಲ್ ಅರ್ನಿಂಗ್ ಪರ್ಸನ್ ಅಂದ್ರೆ ಆತ ಒಬ್ಬನೇ. ಅಂದ್ರೆ ಆತನ ಮನೆಗೆ ಬೆನ್ನೆಲುಬಾಗಿದ್ದಂಥ ವ್ಯಕ್ತಿ ಇವತ್ತು ಇಲ್ಲ. ಆ ರೆಸ್ಕ್ಯೂ ಟೀಮ್ ಆ ಜಾಗಕ್ಕೆ ಬಂದಾಗ ಒಂದಷ್ಟು ಮಾತುಗಳನ್ನ ಹೇಳ್ತಾರಂತೆ. ಏನಂತ, ಅಯ್ಯೋ ಇಲ್ಲಿ ಕನ್ಸ್ಟ್ರಕ್ಷನ್ಗೋಸ್ಕರ ಆಲ್ರೆಡಿ ಗುಂಡಿ ತೆಗೆದ್ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಕಬ್ಬಣಗಳಿದೆಯೋ, ಎಲ್ಲೆಲ್ಲಿ ಏನೇನ್ ಮಾಡಿದಾರೋ ಗೊತ್ತಿಲ್ಲ, ಈಗ ನಾವ್ ಇಳಿದ್ರೆ ನಮ್ಗೇನಾದ್ರೂ ಆಗ್ಬಿಟ್ರೆ ಅನ್ನುವಂತ ಮಾತುಗಳನ್ನ ಆಡ್ತಾರಂತೆ. ಅಂಡ್ ಆಲ್ಸೋ ಪೊಲೀಸ್ನವರು ಬರೀ ಡಿಸ್ಕಸ್ ಮಾಡ್ಕೊಂಡೇ ನಿಂತ್ಕೊಂತಾರಂತೆ ಹೊರತು ಸೇವ್ ಮಾಡೋಣ ಅನ್ನುವಂತ ಪ್ರಯತ್ನ ಮಾಡೋದಿಲ್ಲ. ಅವತ್ತನಿಗೆ ಹೇಳ್ತಾ ಇರ್ತಾರೆ, ಆರಾಮಾಗಿರು ಅಂದ್ರೆ ಟೆನ್ಷನ್ ತಗೋಬೇಡ, ಆರಾಮಾಗಿರು, ಬರ್ತೀವಿ ಅಂತ ಹೇಳ್ತಾನೆ ಇದ್ರಂತೆ. ಸುಮಾರು 1:45 ಇನ್ನೇನು ಆತನ ಕಾರು ಮುಳುಗೋಗ್ಬೇಕು, ಆತನ ಮುಳುಗೋಗ್ಬೇಕು. ಅದಕ್ಕೂ ಮುಂಚೆ ಒಬ್ಬ ವ್ಯಕ್ತಿ ಬರ್ತಾನೆ, ಆತನೇ ಫ್ಲಿಪ್ಕಾರ್ಟ್ ಡೆಲಿವರಿ ಪಾರ್ಟ್ನರ್ ಮಹೀಂದರ್ ಸಿಂಗ್. ಆತ ಬಂದ ತಕ್ಷಣ ಅಲ್ಲಿರುವಂತ ಏನ್ ಅಥಾರಿಟೀಸ್ ಇರ್ತಾರೆ, ಅಂದ್ರೆ ಪೊಲೀಸ್ನವ್ರು ಯಾರಿರ್ತಾರೆ, ಸಣ್ಣದ ರೆಸ್ಕ್ಯೂ ಟೀಮ್ ಯಾರಿರ್ತಾರೆ, ಅವ್ರು ಯಾರನ್ನು ಕೂಡ ನೀರಲ್ಲಿ ಇಳಿಯೋದನ್ನ ನೋಡಿರೋದಿಲ್ಲ, ಅವನು ರೆಸ್ಕ್ಯೂ ಮಾಡೋದನ್ನ ಪ್ರಯತ್ನನೇ ಪಟ್ಟಿರೋದಿಲ್ಲ ಅವರು. ಆತ ಬಂದ ತಕ್ಷಣ ಅಲ್ಲಿ ಪೊಲೀಸ್ನವರೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ರೆಸ್ಕ್ಯೂ ಟೀಮ್ಗಳೆಲ್ಲ ನಿಂತ್ಕೊಂಡು ಜಸ್ಟ್ ಮಾತಾಡ್ತಾ ಇರ್ತಾರೆ, ಯಾವುದೇ ಪ್ರಯತ್ನನ ಪಡ್ತಾ ಇರೋದಿಲ್ಲ. ಈತ ಏನ್ ಮಾಡ್ತಾನೆ, ನಾನು ಹೋಗಿ ಇಳಿತೀನಿ, ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆತನ ಬಟ್ಟೆಗಳನ್ನ ಬಿಚ್ಚಿ ಸೊಂಟಕ್ಕೆ ಹಗ್ಗವನ್ನು ಕಟ್ಕೊಂಡು ನೀರೊಳಗಡೆ ಇಳಿತಾನೆ. ಇಳಿದು ಸುಮಾರು 25-30 ನಿಮಿಷ ನೀರಲ್ಲೇ ಹುಡುಕ್ತಾನಂತೆ. ಬಟ್ ಬೈ ದ ಟೈಮ್ ಆ ಕಾರು ಮುಳುಗೋಗಿರುತ್ತೆ. 27 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಯುವರಾಜ್ ಆತನು ಕೂಡ ಮುಳುಗೋಗಿರ್ತಾನೆ. ಆತನನ್ನು ಹುಡ್ಕೋದಿಕ್ಕೆ ಮಹೀಂದರ್ ಸಿಂಗ್ ಕೈಲಿ ಆಗೋದಿಲ್ಲ, ಆಚೆಗೆ ಬರ್ತಾರೆ. ಅದಾದ ನಂತರ ಸುಮಾರು 3:20ಕ್ಕೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ NDRF ಆ ಜಾಗಕ್ಕೆ ಬರ್ತದೆ. ಬಂದ ನಂತರ ಆತನ ಬಾಡಿಯನ್ನ ಹುಡುಕಿ ಆಚೆಗೆ ತೆಗಿತಾರೆ. ತೆಗೆದ ನಂತರ ಪೋಸ್ಟ್ ಮಾರ್ಟಮ್ಗೆ ಹೋಗುತ್ತೆ. ಈ ಒಂದು ಡ್ಯೂರೇಷನ್ ಅಲ್ಲಿ ಪೋಸ್ಟ್ ಮಾರ್ಟಮ್ ನಡೆಯೋದಕ್ಕೆ ಆಬ್ವಿಯಸ್ಲಿ 1 or 2 days ತಗೊಳುತ್ತೆ. ಈ ಒಂದು ಡ್ಯೂರೇಷನ್ ಅಲ್ಲಿ ಅಲ್ಲಿದ್ದಂತ ಒಬ್ಬ ಐ ವಿಟ್ನೆಸ್ ಮಹೀಂದರ್ ಸಿಂಗ್ ನ ನೋಯ್ಡಾ ಪೊಲೀಸ್ನವರು ಅವ್ರ ಸ್ಟೇಷನ್ಗೆ ಕರೆಸ್ತಾರಂತೆ. ಸ್ಟೇಷನ್ಗೆ ಕರೆಸಿ 4 ಜನ ಪೊಲೀಸ್ನವರು ಪಕ್ಕದಲ್ಲಿದ್ದಂತ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತಾರಂತೆ. ಆತನನ್ನು ಕರ್ಕೊಂಡೋಗಿ ಆತನಿಗೆ ಒಂದು ಸ್ವೀಟ್ ವಾರ್ನಿಂಗ್ ಕೊಡ್ತಾರೆ. ನೀನೇನಾದ್ರೂ ಮೀಡಿಯಾ ಮುಂದೆ ಏನಿದೆ ಸತ್ಯ ಅದನ್ನೇ ಹೇಳಿದ್ರೆ, ನಮ್ಮ ವಿರುದ್ಧವಾಗಿ ನೀನೇನಾದ್ರೂ ಹೇಳಿದ್ರೆ ಮುಂದೆ ನಿನಗೇನಾಗ್ಬೋದು ಯೋಚನೆ ಮಾಡು. ಅಕಸ್ಮಾತ್ 2-3 ದಿನ ನೀನು ಸತ್ಯನ ಹೇಳಿದ್ರೆ ನಿನ್ ಕತೆ ಅಷ್ಟೇ ಅನ್ನೋ ತರ ಒಂದಷ್ಟು ವಾರ್ನಿಂಗ್ಸ್ ನ ಕೊಡ್ತಾರಂತೆ. ಅದಾದ ನಂತರ ಆತನಿಗೆ ಒಂದು ಸ್ಟೋರಿ ಫ್ರೇಮ್ ಮಾಡಿ ಕೊಡ್ತಾರೆ. ನೀನು ಮೀಡಿಯಾ ಮುಂದೆ ಇದೇ ರೀತಿ ಹೇಳ್ಬೇಕು, ಪೊಲೀಸ್ನವರು ನೀರೊಳಗಡೆ ಇಳಿದ್ರು, ಎಷ್ಟೋ ಪ್ರಯತ್ನ ಪಟ್ಟರು, ಆದರೆ ಅಷ್ಟೊತ್ತಿಗೆ ಆತ ಸತ್ತೋಗಿದ್ದ ಅನ್ನೋ ರೀತಿ ಏನಾದರೂ ನೀನು ನಿಜ ಹೇಳಿದ್ರೆ ನಿನ್ನ ಕತೆ ಅಷ್ಟೇ. 2-3 ದಿನ ಅಷ್ಟೇ ನಿನ್ನ ಮುಂದೆ ಮೀಡಿಯಾದವ್ರು ಬರ್ತಾರೆ. ಅದಾದಮೇಲೆ ಬೇರೆ ನ್ಯೂಸ್ ಬರುತ್ತೆ, ಹೋಗ್ಬಿಡುತ್ತೆ ಅನ್ನೋ ರೀತಿ ಒಂದಷ್ಟು ಸ್ಟೇಟ್ಮೆಂಟ್ನ ಕೊಡ್ತಾರಂತೆ. ಪಾಪ ಒಬ್ಬ ಕಾಮನ್ ಮ್ಯಾನ್ ಅಂದರೆ ಪೊಲೀಸ್ನವರು ಈ ಥರ ಒಂದು ವಾರ್ನಿಂಗ್ ಕೊಟ್ಟರೆ ಯಾರೇ ಆಗಲಿ ಎದುರ್ಕೊಂತಾರೆ. ಅದನ್ನು ಎದುರ್ಕೊಂಡು ಈತನ ಏನು ಮಾಡಿದ್ದಾನೆ, ಮೀಡಿಯಾ ಮುಂದೆ ಈತನೇ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾನೆ. ಈ ಥರ ಪೊಲೀಸ್ನವರು ಟ್ರೈ ಮಾಡಿದ್ರು, ಸಂಹವ್ ಆತನನ್ನು ಸೇವ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇನಿಷಿಯಲಿ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಎಲ್ಲರೂ ಅನ್ಕೋತಾರೆ, ಓಕೆ ಇದೇನೋ ಬೈ ಮಿಸ್ಟೇಕ್ ಆಗಿ ಒಂದು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾನೆ, 2 ಅವರ್ ಏನೋ ಆ ಥರ ಆಗಿಲ್ಲ, 2 ಅವರ್ ಡ್ಯೂರೇಷನ್ ಪೊಲೀಸ್ನವ್ರು ಬಂದಿದ್ದಾರೆ, ಟ್ರೈ ಮಾಡಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡು ಸುಮ್ಮನಾಗಿರ್ತಾರೆ. ಅದಾದ ನಂತರ ಜನವರಿ 19ನೇ ತಾರೀಕು ಪೋಸ್ಟ್ ಮಾರ್ಟಮ್ ಆದ ನಂತರ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಅಲ್ಲಿ ಆತ ಸಾಯೋದಿಕ್ಕೆ ಮೇನ್ ಕಾರಣಗಳು 2 ಇದಾವೆ. ನಂಬರ್ 1 ಅಸ್ಫಿಕ್ಸಿಯಾ, ಅಂದ್ರೆ ಜೀವ ಇರುವಂತ ಸಮಯದಲ್ಲಿ ಒಬ್ಬ ಮನುಷ್ಯ ನೀರೊಳಗಡೆ ಮುಳುಗ್ದಾಗ ಆತನ ಮೂಗಿಗೆ ಬಾಯಿಗೆ ಎಲ್ಲ ನೀರು ತುಂಬಿಕೊಂಡು ಉಸಿರಾಡಕ್ಕಾಗದೆ ಸಾಯುವಂಥದ್ದು. ನಂಬರ್ 2 ಕಾರ್ಡಿಯಾಕ್ ಅರೆಸ್ಟ್, ಅಂದ್ರೆ ನೀರೊಳಗಡೆ ಮುಳುಗ್ಬೇಕಾದ್ರೆ ಎಲ್ರಿಗೂ ಒಂದಷ್ಟು ಭಯ ಇರುತ್ತೆ, ಆ ಒಂದು ಭಯದಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರಬಹುದು ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಈ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಫಿಸಿಕಲ್ ಫೈಂಡಿಂಗ್ಸ್ ಏನ್ ಸಿಗುತ್ತೆ ಅಂದ್ರೆ ಮೂಗಿನ ತುಂಬಾ ಕೆಸರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅಂದ್ರೆ ಉಸಿರಾಡ್ತಿರ್ತಾನಲ್ಲ ನೀರೊಳಗಡೆ ಮುಳುಗಿ, ಆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಗ್ದಿರ್ತಾರಲ್ಲ ಫೌಂಡೇಶನ್ಗೆ ಅಂತ ಹೇಳ್ಬಿಟ್ಟು ಆಳಕ್ಕೆಲ್ಲ ಕೆಸರು ತುಂಬಿಕೊಂಡಿರುತ್ತೆ. ಅಂಡ್ ಆಲ್ಸೋ ಅಲ್ಲಿ ಪಕ್ಕದಲ್ಲಿರುವಂಥ ರೆಸಿಡೆನ್ಷಿಯಲ್ ಇಂದ ಏನೇನು ಚರಂಡಿ ನೀರು ಬರುತ್ತೆ ಅದೆಲ್ಲ ಅಲ್ಲಿಗೆ ಸ್ಟೋರೇಜ್ ಆಗಿರುತ್ತೆ. ಆತ ಮುಳುಗ್ದಾಗ ಆತನ ಮೂಗು ತುಂಬಾ ಕೆಸರು ತುಂಬ್ಕೊಂಡ್ಬಿಟ್ಟಿತ್ತು, ಆತನ ಲಂಗ್ಸ್ ಎಲ್ಲ ಬ್ಲಾಕೇಜ್ ಆಗಿತ್ತು ವಾಟರ್ ಇಂದ. ಈಗ ಜನವರಿ 19ನೇ ತಾರೀಕು ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೋ ಅದು ಯಾವಾಗ ಪಬ್ಲಿಕ್ಕಿಗೆ ಆಗುತ್ತಾ ಆವಾಗ ಮಹೀಂದರ್ ಸಿಂಗು ಮೀಡಿಯಾ ಮುಂದೆ ಓಪನ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆತ ಹೇಳ್ತಾನೆ, ಪೊಲೀಸ್ನವರು ಆಲ್ರೆಡಿ ಬಂದು ಅಲ್ಲಿ ನಿಂತಿದ್ರು, ನಾನು ಆ ರೂಟಲ್ಲಿ ಹೋಗ್ಬೇಕಾದ್ರೆ ಇಷ್ಟೊಂದು ಜನ ನಿಂತಿದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದ ತಕ್ಷಣ ನಾನು ನೋಡಿದ್ದು ಆತ ಈ ಕೈಯಲ್ಲಿ ಹಿಂಗೆ ಫೋನ್ ಟಾರ್ಚ್ ಹಾಕೊಂಡು ಅಪ್ಪ ನನ್ನನ್ನು ಕಾಪಾಡು, ಹೇಗಾದ್ರೂ ಕಾಪಾಡು ಅಂತ ಕಿರ್ಚಾಡ್ತಾ ಇದ್ದ. ಪಕ್ಕದಲ್ಲೇ ಅವ್ರ ತಂದೆ ನಿಂತಿದ್ರು. ತಂದೆಯ ಕಣ್ ಮುಂದೆನೆ ತನ್ನ ಮಗ ಮುಳುಗಿ ಸಾಯ್ತಾ ಇದ್ದಾನೆ, ಆದ್ರೆ ತಂದೆ ಕೈಲಿ ಏನು ಮಾಡೋಕ್ ಆಗ್ತಿಲ್ಲ. ಪೊಲೀಸ್ನವರು ನಿಂತ್ಕೊಂಡು ಮಾತಾಡ್ತಿದ್ರು. ಅದೇ ಸಮಯದಲ್ಲಿ ಯಾರ ಪರ್ಮಿಷನ್ ಕೇಳದೆ ಬಟ್ಟೆಯನ್ನು ಬಿಚ್ಚಿ ನಾನು ಹೋಗಿ ಚೆಕ್ ಮಾಡ್ತೀನಿ, ನನಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ ಹೇಳಿ ಹೋಗುವಂತ ಸಮಯದಲ್ಲಿ ನನ್ನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ನಾನು ಎಷ್ಟೋ ಪ್ರಯತ್ನ ಪಟ್ಟೆ. ಸುಮಾರು 30 ನಿಮಿಷಗಳ ಕಾಲ ಅಂತ ಚಳಿ ಇದ್ದಂಥ ಕೋಲ್ಡ್ ವೆದರಲ್ಲಿ ನೀರೊಳಗೆ ನಾನು ಹುಡುಕ್ತೆ,
ಬಟ್ ಆತ ಸಿಗ್ಲೇ ಇಲ್ಲ ಅಂತ ಹೇಳ್ತಾನೆ. ಈಗ ಆತ ಸಾಯೋದಿಕ್ಕೆ ಮೇನ್ ಕಾರಣ ಆದ್ರೂ ಏನು? ನಿಮ್ಮ ಮುಂದೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಇಡ್ತೀನಿ, ನೀವೇ ಏನ್ ಅನ್ಸುತ್ತೆ ನೋಡಿ. ನಂಬರ್ 1, ಆತ ರಾತ್ರಿ ಅಂತ ಟೈಮಲ್ಲಿ ಬರ್ಬೇಕಾದ್ರೆ ಅಷ್ಟೊಂದು ಫಾಗಿ ಇರುತ್ತೆ, ಸರಿಯಾಗಿ ಕಾಣಿಸ್ತಿರೋದಿಲ್ಲ. ನಂಬರ್ 2, ಆತ ಯಾವ ಒಂದು ಸ್ಪೀಡಲ್ಲಿ ಬರ್ತಿದ್ದ ಕಾರು ಅನ್ನೋದೊಂದು ಕ್ವಶನ್ ಆಗುತ್ತೆ. ಯಾಕಂದ್ರೆ ಡೈಲಿ ಅದೇ ರೂಟಲ್ಲಿ ಓಡಾಡ್ಬೇಕಾದ್ರೆ ಆತನಿಗೆ ಕರ್ವ್ ಇರೋದು ಗೊತ್ತಿರಬೇಕು, ಅಂಡ್ ಆಲ್ಸೋ ಅಲ್ಲಿ ಇರೋ ಚರಂಡಿ ಕೂಡ ಗೊತ್ತಿರಬೇಕಾಗುತ್ತೆ. ಆತ ಯಾವ ಸ್ಪೀಡಲ್ಲಿ ಬರ್ತಿದ್ದ ಕಾರಲ್ಲಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ನಂಬರ್ 3, ಅಂತ ಜಾಗದಲ್ಲಿ ಒಂದು ಸೈನ್ ಬೋರ್ಡ್ ಕೂಡ ಇಲ್ಲ, ಒಂದು ಹಂಪ್ಸ್ ಇಲ್ಲ, ಯಾವುದೇ ಒಂದು ಮಾರ್ಕಿಂಗ್ ಇಲ್ಲ. ನಂಬರ್ 4, ರೋಡ್ ನ ಯಾರಾದ್ರೂ ಎಸ್ಪೆಷಲಿ ಕ್ರಾಸಿಂಗ್ ರೋಡ್ ನ 90 ಡಿಗ್ರಿ ಕರ್ವ್ ಅಲ್ಲಿ ಯಾರಾದ್ರೂ ಕನ್ಸ್ಟ್ರಕ್ಟ್ ಮಾಡ್ತಾರ, ಆ ರೀತಿ ಕನ್ಸ್ಟ್ರಕ್ಟ್ ಮಾಡಿ ಇಟ್ಟಿದ್ದಾರೆ. ನಂಬರ್ 5, ಅಲ್ಲಿ ಪಕ್ಕದಲ್ಲಿ ಇದ್ದಂತ ಒಂದು ಚರಂಡಿ ಅಥವಾ ಚರಂಡಿ ಅಂತ ಹೇಳ್ಬೇಕು, ಒಂದು ಕೆರೆ ನಾಲೆ ತರ ಆಗಿತ್ತಲ್ಲ, ಅದಕ್ಕೆ ಕಾರಣ ಏನಂದ್ರೆ 2021-22 ಆ ಟೈಮಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅಲ್ಲೊಂದು ಫೌಂಡೇಶನ್ಗೆ ಅಂತ ಹೇಳ್ಬಿಟ್ಟು ತೋಡಿರ್ತಾರೆ, ಜಾಗವನ್ನ ಬಗ್ದಿರ್ತಾರೆ. ಬಟ್ ಅದಾದ ನಂತರ ಆ ಕಂಪನಿ ಇನ್ನೊಂದು ಕಂಪನಿಗೆ ಮಾರಾಟ ಮಾಡುತ್ತೆ. ಆ ಸೈಟ್ ಅನ್ನ ಮಾರಾಟ ಮಾಡಿದ ನಂತರ ಆ ಜಾಗನ ಹಂಗೆ ಬಿಟ್ಬಿಟ್ಟಿರ್ತಾರೆ. ಯಾರು ಈಗ ಪರ್ಚೇಸ್ ಮಾಡಿರುವಂತ ಒಂದು ಕಂಪನಿ ಆ ಜಾಗನ ಹಂಗೆ ಬಿಟ್ಟಿರೋ ಕಾರಣಕ್ಕೆ ಒಂದು ಮಳೆ ನೀರಿಂದ ಇನ್ನೊಂದು ಪಕ್ಕದಲ್ಲಿ ಇದ್ದಂತ ರೆಸಿಡೆನ್ಷಿಯಲ್ ವಾಟರ್ ಅದೆಲ್ಲ ಅಲ್ಲಿ ವಾಟರ್ ಲಾಗ್ ಆಗಿ ಅಲ್ಲೊಂಥರ ಒಂದು 20-30 ಫೀಟ್ ಆಳ ಇರುವಂತ ಜಾಗದಷ್ಟು ನೀರು ತುಂಬಿಕೊಂಡಿರುತ್ತೆ. ಇದಕ್ಕೂ ಮುಂಚೆ ಅದೇ ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆ ಒಂದು ಪಕ್ಕದಲ್ಲಿ ಹಾಕಿರುವಂತ ಒಂದು ಏನಿದೆ ಗೋಡೆ, ಸಣ್ಣದ ಗೋಡೆ ತರ, ಆ ಗೋಡೆ ಕೂಡ ಬ್ರೇಕ್ ಡೌನ್ ಆಗಿರುತ್ತೆ. ಇವಾಗ ಅದಾದ ನಂತರನೂ ಕೂಡ ಸಂಭವ ಆ ಹುಡುಗ ನೀರಿಗೆ ಬಿದ್ದ ನಂತರನೂ ಕೂಡ ಫೋನ್ ಮಾಡಿದಾನೆ, ಪೊಲೀಸ್ನವರು ಆ ಸ್ಪಾಟಿಗೆ ಬಂದಿದ್ದಾರೆ, ಒಂದು ಸಣ್ಣ ರೆಸ್ಕ್ಯೂ ಟೀಮ್ ಆ ಸ್ಪಾಟಿಗೆ ಬಂದಿದೆ. ಅವ್ರಿಗಿದ್ದಂತ ಸ್ಕಿಲ್ ನ ಯೂಸ್ ಮಾಡಿಕೊಂಡು, ಅವ್ರಿಗಿದ್ದಂತ ಇಕ್ವಿಪ್ಮೆಂಟ್ ನ ಯೂಸ್ ಮಾಡಿಕೊಂಡು ಅವ್ರು ಏನಾದ್ರು ಸಣ್ಣದಾಗಿ ಒಂದಷ್ಟು ಪ್ರಯತ್ನವನ್ನ ಮಾಡಿ ಆತ ಮುಳುಗದೇ ಇರೋ ರೀತಿ ನೋಡ್ಕೊಂಡಿದ್ದಿದ್ರೆ ಇವತ್ತು ಆತನ ಪ್ರಾಣವನ್ನ ಕಾಪಾಡಬಹುದಾಗಿ. ಈಗ ತಪ್ಪು ಯಾರದು ನೀವೇ ಹೇಳಿ? ಪೊಲೀಸ್ನವ್ರದ, ಆ ರೆಸ್ಕ್ಯೂ ಟೀಮ್ ಕರೆಕ್ಟ್ ಟೈಮ್ಗೆ ಆಕ್ಟ್ ಮಾಡದೇ ಇರೋದ, ಆ ರೋಡ್ 90 ಡಿಗ್ರಿ ಟರ್ನ್ ಇದ್ದಿದ್ದ, ಆ ಗೋಡೆ ಮೇಲೆ ಯಾವುದೇ ರೀತಿ ಒಂದು ಸೈನ್ ಬೋರ್ಡ್ ಇಲ್ಲದೆ ಇದ್ದಿದ್ದ, ಈತ ಬರ್ತಿದ್ದಂಥ ಸ್ಪೀಡ, ಆ ಟೈಮಲ್ಲಿ ಇದ್ದಂಥ ಫಾಗ, ಯಾವುದು? ಸಾವಿಗೆ ಸಾವಿರ ದಾರಿ. ಈಗ ಈ ವಿಡಿಯೋ ನೋಡ್ತಿರುವಂತ ನಿಮ್ಗಳಿಗೆ ಈಜು ಬರಲ್ಲ ಅನ್ನೋದಾದ್ರೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಏಜ್ಗೆ ಈಜ್ ಅನ್ನೋದನ್ನ ಕಲ್ತು ಬಿಟ್ರೆ ದೊಡ್ಡವರಾದ್ಮೇಲೆ ಆ ಟೆನ್ಷನ್ ಇರೋದಿಲ್ಲ. ನಾನು ನನ್ನ ಲೈಫಲ್ಲಿ ಫಸ್ಟ್ ಕಲ್ತಂತ ಸ್ಕಿಲ್ಲೇ ಈಜು. ನಾನು ಸ್ಕೂಲಿಗೆ ಸೇರೋದಕ್ಕೂ ಮುಂಚೆ ಐ ಥಿಂಕ್ ಅಟ್ ದ ಏಜ್ ಆಫ್ 4 ನಾನು ಸ್ವಿಮ್ಮಿಂಗ್ನ ಕಲ್ತಿದ್ವಿ. ಯಾಕಂದರೆ ನಾನು ಬೆಳೆದಿದ್ದೆಲ್ಲ ಒಂದು ಹಳ್ಳಿಯ ಸುತ್ತಮುತ್ತ ಎಲ್ಲ ಕೆರೆಗಳು ಜಾಸ್ತಿ. ಆ ಕೆರೆನಲ್ಲಿ ಎಲ್ಲರೂ ಈಜಾಡಕ್ಕೆ ಹೋಗ್ತಿದ್ವಿ. ಎಸ್ಪೆಷಲಿ ಬೇಸಿಗೆ ರಜಾ ಬಂತು ಅಂದರೆ ಬೆಂಗಳೂರು ಸಿಟಿ ಅಲ್ಲಿ ಇಲ್ಲಿ ಇದ್ದಂಥ ಸಿಟಿನಲ್ಲಿ ಇದ್ದಂಥ ಹುಡುಗರುಗಳೆಲ್ಲ ಬರೋರು. ಅಲ್ಲಿ ತುಂಬ ಜನ ಸ್ವಿಮ್ಮಿಂಗ್ ಗೊತ್ತಿರೋರು ಆಡ್ತಿದ್ರು, ಅವರ ಪಕ್ಕದಲ್ಲಿ ನಾವು ಹೋಗಿ ಆಡ್ತಿದ್ವಿ. ಹಾಗೆ ನಾವು ಈಜನ್ನ ಕಲ್ತ್ವಿ. ಬಟ್ ಇವಾಗ ಎಷ್ಟೋ ಜನ ಸಿಟಿನಲ್ಲಿ ಇರ್ತೀರಾ, ಸ್ವಿಮ್ಮಿಂಗ್ ಪೂಲ್ ಆಕ್ಸೆಸ್ ಇರುತ್ತೆ, ತಂದೆ ತಾಯಂದಿರು ಸ್ವಿಮ್ಮಿಂಗ್ ಪೂಲಿಗೆ ಇಳಿಯೋದಕ್ಕೆ ಬಿಡೋದಿಲ್ಲ. ಕೆಲವ್ರಿಗೂ ಕಲಿಸ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ, ಸಂಭವ ಮೆಡಿಕಲ್ ಇಶ್ಯೂ ಇರುತ್ತೆ, ಅದಕ್ಕೆ ಕಲಿಸೋದಿಲ್ಲ. ಇನ್ನೊಂದೇನೆಂದರೆ ಮಕ್ಕಳನ್ನ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸ್ಕಿಲ್ ಕಲಿಸ್ಬೇಕು ಅದನ್ನು ಕಲಿಸ್ಬಿಟ್ರೆ ಅದೊಂಥರ ಅವ್ರಿಗೆ ಲೈಫ್ ಸೇವಿಂಗ್ ಆಗುತ್ತೆ ಸಂಭವ ಇನ್ ದ ಫ್ಯೂಚರ್. ಈಗ ಅದೇ ಹುಡುಗನಿಗೆ ಏನಾದರೂ ಸ್ವಿಮ್ಮಿಂಗ್ ಗೊತ್ತಿತ್ತು ಅನ್ನೋದಾಗಿದ್ದರೆ ಆತ ಸುಮ್ಮನೆ ಅಲ್ಲೇ ನಿಂತ್ಕೊಂಡು ಫೋನ್ ಮಾಡ್ತಿದ್ನ? ಆತ ಈಜ್ ಗೊತ್ತಿದ್ದಿದ್ರೆ, ನನ್ನ ಪ್ರಕಾರ ಈಜ್ ಗೊತ್ತಿದ್ದಿದ್ರೆ ಈಜ್ ಆಡ್ಕೊಂಡು ಬರ್ಬೋದಾಗಿತ್ತು. ಅಷ್ಟು ದೂರಕ್ಕಾದ್ರು ಅಟ್ಲೀಸ್ಟ್ ಆತ ಮುಳುಗದೇ ಇರೋ ರೀತಿನಾದರೂ ಈಜ್ ಆಡ್ಕೊಂಡು ಬರ್ಬೋದಾಗಿತ್ತು ನನ್ನ ಪ್ರಕಾರ. ಆತನ ಏನು ಹಣೆ ಬರ ಏನು ಬರೆದಿತ್ತು ಐ ಡೋಂಟ್ ನೋ. ಬಟ್ ನಿಮ್ಗಳಿಗೆ ಇನ್ ಕೇಸ್ ಈಗ ಮಂಗಳೂರು ಇನ್ಸಿಡೆಂಟ್ ನಾನು ಹೇಳಿದಾಗೆ ನಿಮಗೆ ಸ್ವಿಮ್ಮಿಂಗ್ ಬರಲ್ಲ ಅನ್ನೋದಾದರೆ ನೀವು ಗೊತ್ತಿಲ್ಲದೆ ಇರುವಂಥ ಜಾಗದಲ್ಲಿ ಅದೆಂಥ ಸ್ವಿಮ್ಮಿಂಗ್ ಪೂಲ್ ಆಗಿರಲಿ ಏನೇ ಆಗಿರಲಿ ಅಂಥ ಜಾಗಕ್ಕೆ ಇಳಿಯೋಕೆ ಹೋಗಲೇಬೇಡಿ. ನೀವು ಇವಾಗೆಲ್ಲ ಸುಮಾರು ಕೇಸ್ಗಳನ್ನ ನೋಡ್ತೀರ. ಈಗ ಯಾವುದೋ ಒಂದಷ್ಟು ಕಾಲೇಜ್ ಸ್ಟೂಡೆಂಟ್ಗಳು ಒಂದು ಜಾಗಕ್ಕೆ ಹೋದ್ರು, ಅಲ್ಲಿ ಗೊತ್ತಿಲ್ಲದೆ ಇರುವಂಥ ಜಾಗದಲ್ಲಿ ಈಜಾಡೋಕೆ ಹೋದ್ರು, ಒಬ್ಬರಿಂದ ಇನ್ನೊಬ್ರು ಮತ್ತೊಬ್ಬರು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಸತ್ತಿರುವಂಥ ನ್ಯೂಸ್ಗಳು ಬರ್ತಾನೆ ಇರುತ್ತೆ. ಕಾರಣ ಏನು ಅಂದರೆ ಈ ಒಂದು ಕಡೆ ಇನ್ನೊಂದು ಕೆಟ್ಟ ಫ್ರೆಂಡ್ ಸರ್ಕಲ್ ಅಂತ ಒಂದು ಜೋಶಲ್ಲಿ ಬಾ ಇಳಿಯೋಣ ಬಾ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕರ್ಕೊಂಡೋಗಿ ನೀರೊಳಗೆ ಇಳಿತಾರೆ. ಆತನಿಗೂ ಯಾರು ಕರ್ಕೊಂಡೋಗಿರ್ತಾರೆ ಅವ್ರಿಗೂ ಈಜು ಬರೋದಿಲ್ಲ. ಈಜು ಬಂದ್ರೂ ಕೆಲ ಸಮಯದಲ್ಲಿ ಸೇವ್ ಮಾಡೋಕೆ ಆಗೋದಿಲ್ಲ. ಈಜು ಬಂದ್ರೂ ಸಹ ನೀರಲ್ಲಿದ್ದವ್ರನ್ನ ಸೇವ್ ಮಾಡೋದಷ್ಟು ಸುಲಭ ಅಲ್ಲ, ಅದು ಕೂಡ ಒಂದಷ್ಟು ಟೆಕ್ನಿಕ್ ಇದೆ. ಆಲ್ರೆಡಿ ಒಬ್ಬ ನೀರಲ್ಲಿ ಬಿದ್ದಿರೋನು ತುಂಬ ಗಾಬರಿಲಿ ಇರ್ತಾನೆ. ಆತನನ್ನ ಸೇವ್ ಮಾಡೋದಕ್ಕೆ ಅಂತ ಹೋದಾಗ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಮ್ಮೂರ ಕೆರೆನಲ್ಲಿ ನಡೆದಂಥ ಎಕ್ಸ್ಪೀರಿಯನ್ಸ್. ಒಬ್ಬ ಬೈ ಮಿಸ್ಟೇಕ್ ಆಗಿ ಆಳಕ್ಕೆ ಇಳಿದು ಬಿಡ್ತಾನೆ, ಆತನಿಗೆ ಈಜು ಕಲಿತಾ ಇರ್ತಾನೆ. ಆತನನ್ನ ಸೇವ್ ಮಾಡೋದಕ್ಕೆ ಅಂತ ನಾನು ಹೋದಾಗ ಆತ ನನ್ನನ್ನು ತಪ್ಪಿಕೊಂಡು ಇಟ್ಕೊಂಡ್ಬಿಡ್ತಾನೆ. ಯಾವಾಗ ನನ್ನನ್ನು ತಪ್ಪಿಕೊಂಡು ಇಟ್ಕೊಂತಾನೋ ಅವಾಗ ನಾನು ಕಾಲು ಕೈ ಹೊಡಿಯೋಕ್ಕೂ ಕೂಡ ಆಗೋದಿಲ್ಲ. ಬಟ್ ಅವತ್ತು ತುಂಬಾ ಹುಡುಗರುಗಳೆಲ್ಲ ಇದ್ರು, ಸಮವ್ ನಾನ್ ಎಸ್ಕೇಪ್ ಆಗಿ ಅದಾದ್ಮೇಲೆ ತುಂಬಾ ಹುಡುಗರುಗಳೆಲ್ಲ ಸೇರ್ಕೊಂಡು ಆತನನ್ನ ರೆಸ್ಕ್ಯೂ ಮಾಡಿದ್ವಿ. ಸೊ ಯಾರನ್ನಾದ್ರೂ ರೆಸ್ಕ್ಯೂ ಮಾಡಬೇಕು ಅಂತ ಹೋದಾಗ ಅವ್ರು ದೂರದಲ್ಲಿ ಇಟ್ಕೊಂಡು ಅವ್ರ ಕೈನ ಇಟ್ಕೊಳ್ಳಿ, ಅಥವಾ ಯೂಶಲಿ ಅವ್ರ ಜುಟ್ಟು ಇಟ್ಕೊಳ್ಳಿ, ಅಥವಾ ಅವರು ಕೆಳಗಡೆ ಏನು ಅಂಡರ್ ವೇರ್ ಹಾಕಿರ್ತಾರೆ ಅದನ್ನ ಇಟ್ಕೊಂಡು ಹೇಳಿರಿ. ಅವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಫ್ರಂಟ್ ಇಂದ ಅಪ್ರೋಚ್ ಮಾಡಕ್ ಹೋಗ್ಬೇಡಿ. ನೀವು ಯಾರನ್ನಾದ್ರು ನೋಡಿ ಫ್ರಂಟ್ ಇಂದ ಯಾರು ಕೂಡ ಅಪ್ರೋಚ್ ಮಾಡೋದಿಲ್ಲ. ನಿಮ್ಮ ಮಕ್ಕಳಿಗೆ ಆದಷ್ಟು ಬೇಗ ನೀವು ಸ್ವಿಮ್ಮಿಂಗ್ ಕಲಿಸೋಬಹುದು ಅನ್ನುವಂಥ ಒಂದು ಆಕ್ಸೆಸಿಬಿಲಿಟಿ ಇದ್ರೆ ಸ್ವಿಮ್ಮಿಂಗ್ನ ಬೇಗ ಹೇಳ್ಕೊಡಿ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕಿಲ್
ಸರ್ವೈವಿಂಗ್ ಸ್ಕಿಲ್ಗಳು ಏನೇನಿದೆ ಅದನ್ನೆಲ್ಲ ಹೇಳ್ಕೊಡಿ ಮಕ್ಕಳಿದ್ದಾಗಲೇ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ಗಳೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಕಲಿಯೋಕ್ಕಾಗದೆ ಈಗ ದೊಡ್ಡವರಾದ್ಮೇಲೆ ಎಲ್ಲೋಗ್ಲಿ ಯಾರ ಹತ್ರ ಹೇಳ್ಸ್ಕೊಳ್ಳಿ ಅನ್ನುವಂಥ ಒಂದು ಟೆನ್ಷನಲ್ಲಿದ್ದಾರೆ. ನನ್ನ ಫ್ರೆಂಡ್ಸ್ಗಳೆಲ್ಲ ಸಂಭವ ಹಂಗೆ ಹೋಗಿ 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 ಈಗ ಕಲಿತಾ ಇದ್ದಾರೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಈಜಾಡೋಕೆ ಹೋಗಬೇಡಿ. ಬೈ ಮಿಸ್ಟೇಕ್ ಆಗಿ ನೀವು ಯಾವುದೋ ಒಂದು ಜಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಲಿ ಯಾವುದೇ ಆಗಲಿ ಆಳಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಇಳಿದ್ಬಿಟ್ಟು ಹೋಗ್ತೀರಾ. ಒಂದು ಹೆಜ್ಜೆ ನೀವು ತಗೊಳ್ಳುವಂಥ ಒಂದು ಹೆಜ್ಜೆ ನಿಮ್ಮ ಲೈಫ್ನ ಅವತ್ತೇ ಕೊನೆ ಮಾಡಬಹುದು. ಸೊ ಅದೇ ಕಾರಣಕ್ಕೆ ಸ್ಟೇ ಅವೇ ಫ್ರಮ್ ವಾಟರ್ ಇಫ್ ಯು ಡೋಂಟ್ ನೋ ಸ್ವಿಮ್ಮಿಂಗ್. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ